ಗುರುಗಳೇ, ತಮ್ಮ ಹೆಸರು? ನಟೇಶ್ ಅಂತ. ಹ್ಞೂ. ಇದ್ರದ್ದು ಯಾವುದು, ಕೈವಾರದ ತಾತಯ್ಯನ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿಗಳು ಕೊಡಿ ಗುರುಗಳೇ. ಇದು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು, ಚಿಂತಾಮಣಿ ತಾಲೂಕಲ್ಲಿರುವಂಥ ಸುಪ್ರಸಿದ್ಧ ಹೆಸರುವಾಸಿಯಾದಂಥ ಕೈವಾರ ಕ್ಷೇತ್ರ. ಈ ಕೈವಾರ ಕ್ಷೇತ್ರದಲ್ಲಿ ಸಾಕಷ್ಟು ಋಷಿಮುನಿಗಳು ಬಂದು ಹೋಗಿರುವಂಥದ್ದು ಇತಿಹಾಸ ಇದೆ. ಶ್ರೀರಾಮಚಂದ್ರ ಮೂರ್ತಿಗಳು, ಸಹೋದರನಾದಂಥ ಲಕ್ಷ್ಮಣ ಸ್ವಾಮಿ, ಆಂಜನೇಯ ಸ್ವಾಮಿ, ಸೀತಾಮಾತ ಸಮೇತವಾಗಿ ಬಂದಿರುವಂಥದ್ದು ಇತಿಹಾಸ ಇದೆ. ಪಂಚ ಪಾಂಡವರು ಬಂದೋದಂಥ ಇತಿಹಾಸ ಇದೆ ಇಲ್ಲಿ. ಹಾಗಾಗಿ ಇಲ್ಲಿ ಚಾಮುಂಡಿ ಬೆಟ್ಟ ಅಂತ ಇದೆ. ಆ ಬೆಟ್ಟದಲ್ಲಿ ಶ್ರೀರಾಮಚಂದ್ರ ಮೂರ್ತಿಯವ್ರಿಗೆ ಸೀತಾಮಾತೆ ನಿಧಾನ ಕೇಳ್ತಾ ಇದ್ರಂತೆ. ಆ ಸಮಯದಲ್ಲಿ ಕೇಳಿದ್ರಂತೆ, ಏನು ಅತ್ತಿಗೆ ಅಮ್ಮನ ಏನೋ ಕೇಳ್ತಾ ಇದ್ದಾರೆ ಅಣ್ಣ, ಏನು ಅದು ಅಂತ ಕೇಳಿದಾಗ ಹೇಳಿದ್ರಂತೆ, ಅತ್ತಿಗೆಗೆ ಬಾಯಾರಿಕೆ ಆಗ್ತಾ ಇದೆ ಅಂತ ಹೇಳಿದ್ರಂತೆ. ಆ ಕ್ಷಣದಲ್ಲಿ ಆಕಾಶ ನೋಡಿ ಭೂಮಿಗೆ ಬಾಣ ಬಿಟ್ಟು ಅಂತರದಲ್ಲಿರುವಂಥ ಗಂಗೆನ ಮೇಲೆ ತರಿಸೋದಂತೆ. ಆವತ್ತಿಂದ ಇವತ್ತವರೆಗೂ ಅಲ್ಲಿ ಲಕ್ಷ್ಮಣ ತೀರ್ಥ ಅನ್ನೋದು ಇದೆ. ಆ ಲಕ್ಷ್ಮಣ ತೀರ್ಥ ಸೀತಾಮಾತೆಗೆ ಬಾಯಾರಿಕೆಯನ್ನು ಆ ಸಮಯದಲ್ಲಿ ದಾಹ ತೀರ್ತಂತೆ. ಹಾಗೆ ಅಲ್ಲಿ ಆಂಜನೇಯ ಸ್ವಾಮಿ, ಹನುಮಂತ ಭಾಳ ಬುದ್ಧಿವಂತ, ನಂಬಿದವನ ಸಿರಿವಂತನ್ನು ಮಾಡುವನು ಹನುಮಂತ, ಮಾಟ ಮಂತ್ರ ತಂತ್ರ ನಿವಾರಕರ್ತಕನಾದಂಥ ಶ್ರೀರಾಮದೂತನಾದಂಥ ಆಂಜನೇಯ ಸ್ವಾಮಿಯವರು ಕೂಡ ಸ್ವಾಮಿ ಸೇವೆ ಮಾಡಿಕೊಂಡು ಅವ್ರ ಜೊತೆಯಲ್ಲಿ ಇದ್ದರಂತೆ. ಅಂಥ ಕ್ಷೇತ್ರ ನಮ್ಮ ಕೈವಾರದಲ್ಲಿದೆ. ಹಾಗೆಯೇ ನಮ್ಮ ಪಂಚ ಪಾಂಡವರಲ್ಲಿ ಧರ್ಮರಾಯ, ಅರ್ಜುನ, ಭೀಮ, ಸಹದೇವ, ನಕುಲ ಇವರೆಲ್ಲರೂ ಬಂದೋಗಿರುವಂಥದ್ದು ಕೂಡ ಇದೆ. ವನವಾಸದಲ್ಲಿ ಈ ಕ್ಷೇತ್ರ ಕೂಡ ಬಂದು ಹೋದರು ಅನ್ನೋದು ಒಂದಿದೆ. ಹಾಗೆ ಧರ್ಮಲಿಂಗೇಶ್ವರ, ಅರ್ಜುನ ಲಿಂಗೇಶ್ವರ, ಭೀಮಲಿಂಗೇಶ್ವರ, ಸಹದೇಶ್ವರ ಲಿಂಗೇಶ್ವರ, ನಕುಲ ಲಿಂಗೇಶ್ವರ ಅಂತ 5 ಲಿಂಗಗಳು ಕೂಡ ಈ ಕ್ಷೇತ್ರದಲ್ಲಿದೆ, ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗೆ ಭೀಮ ಬಕಾಸುರನ ಸಂಹಾರ ಮಾಡಿದ ಕ್ಷೇತ್ರ ಕೂಡ ಕೈವಾರನೇ. ಇವತ್ತು ಕೂಡ ಅಲ್ಲಿ ವಿಶೇಷವಾಗಿ ಪೂಜೆ ನಡೆಯುತ್ತೆ. ಹಾಗೆ ಇವೆಲ್ಲ ಸಾಲದು ಅಂತ ನಮ್ಮ ಕೈವಾರ ತಾತಯ್ಯನವರು ಸುಮಾರು ಡಿಸ್ಟಿಕ್ಕುಗಳು, ಬರೀ ಕರ್ನಾಟಕ ಒಂದೇ ಅಲ್ಲ, ಆಂಧ್ರ, ತಮಿಳುನಾಡು, ಕೇರಳ, ಕೆಲವರೆಲ್ಲ ಫಾರಿನ್ ಸೈಡಿಂದ ಕೂಡ ಬಂದು ನಮ್ಮ ಸದ್ಗುರು ತಾತಯ್ಯನವರ ದರ್ಶನ ಮಾಡೋಕ್ಕೆ ಬರ್ತಾರೆ. ಅದು ಜೀವಂತವಾಗಿ ಐಕ್ಯ ಆಗಿರುವಂಥ ಕ್ಷೇತ್ರ ಕೈವಾರ. ಇದಕ್ಕೆ ಮೊದಲು ಇನ್ನೂ ಒಂದು ಹೆಸರಿದೆ, ಅದೇ ಏಕಚಕ್ರಪುರ ಅಂತ. ಹಾಗಾಗಿ ವಿಶೇಷವಾಗಿ ಸಾಕಷ್ಟು ಜನರಿಗೆ ಒಂದು ಮನಸ್ಸಿಗೆ ಸಮಾಧಾನ, ಮನಸ್ಸಿಗೆ ಸಂತೋಷ, ತೃಪ್ತಿ ಸಿಕ್ಕುವಂಥ ಜಾಗ ಇದೆ ಅಂದರೆ ಅದು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕಲ್ಲಿ, ಚಿಂತಾಮಣಿ ತಾಲೂಕಲ್ಲಿ ಕೈವಾರ ಮಹಾಕ್ಷೇತ್ರ. ಏನಪ್ಪ ಅಂದರೆ ಅಲ್ಲಿ ಜಾತಿ ಭೇದ ಭಾವ ಇಲ್ಲ, ಎಲ್ಲ ಸಮಾಂತರವಾಗಿ ಹೋಗ್ತಾರೆ. ಅಲ್ಲಿ ಒಂದೇ ಮಂತ್ರ, ಅದೇ ರಾಮ ರಾಮ ಮುಕುಂದ ಮಾಧವ, ರಾಮ ಸದ್ಗುರು ಕೇಶವ, ರಾಮ ದಶರಥ ತನಯ ದೇವ, ರಾಮ ಶ್ರೀ ನಾರಾಯಣ. ನೋವಿನಿಂದ ಬಂದಂಥವರಿಗೆ, ದುಃಖದಿಂದ ಬಂದಂಥವರಿಗೆ, ಹಲವಾರು ಕುಟುಂಬದಲ್ಲಿ ಸಮಸ್ಯೆಗಳನ್ನ ಬಂದಂಥವರಿಗೆ ಅಲ್ಲಿ ಬಂದು ಪೌರ್ಣಮಿ ದಿವಸ ನೈಟೆಲ್ಲ ಭಜನೆ ಮಾಡ್ತಾರೆ. ಅಲ್ಲಿ ವಿಜಯಪುರದಿಂದ ಗುರಪ್ಪನ ಮಠದ ಹತ್ರದಿಂದ ಒಬ್ಬ ಮುತ್ಕಪ್ಪ ಬಂದು ಸಾಕಷ್ಟು ಜನ, ಒಂದು 500ರಿಂದ 600 ಜನರವರೆಗೂ ಟೀ ಮಾಡಿಕೊಡ್ತಾರೆ ಒಬ್ಬ ಮುತ್ಕಪ್ಪ, ಇವತ್ತು ಕೂಡ ನಾವು ನೋಡಿದಾಗೆ. ಹಾಗೆ ಬೆಳಿಗ್ಗೆ 5 ಗಂಟೆಗೆ ಗೋಪೂಜೆ ನಡೆಯುತ್ತೆ. ಗೋಪೂಜೆ ಆದಮೇಲೆ ಸ್ವಾಮಿಯವರ ದರ್ಶನ ಇರುತ್ತೆ, ತಾತಯ್ಯನವರ ದರ್ಶನ ಇರುತ್ತೆ. 8 ಗಂಟೆಗೆ ಸರಿಯಾಗಿ ಟಿಫನ್ ವ್ಯವಸ್ಥೆ ಇರುತ್ತೆ. ಹಾಗೆ 12:30ಯಿಂದ 3 ಗಂಟೆವರೆಗೂ ಊಟದ ವ್ಯವಸ್ಥೆ ಇರುತ್ತೆ. 7:30ಯಿಂದ 9 ಗಂಟೆವರೆಗೂ ಊಟದ ವ್ಯವಸ್ಥೆ ಇರುತ್ತೆ. ಯಾರು ಬಂದರೂ ಕೂಡ ಅಲ್ಲಿ ಊಟದ ವ್ಯವಸ್ಥೆ ಇರುತ್ತೆ. ಇದಕ್ಕೆಲ್ಲ ಕಾರಣ ಯಾರಪ್ಪ ಅಂದರೆ ನಮ್ಮ MS ರಾಮಯ್ಯ ಅವರ ಮಕ್ಕಳಾದಂಥ ಜಯರಾಮ್ ಅವರು ಅಪಾರವಾಗಿ ಅಲ್ಲಿ ಸೇವೆ ಅವ್ರ ಕಡೆಯಿಂದ ನಡೀತಾ ಇದೆ.
ನಿಜವಾಗ್ಲೂ ಹೇಳಬೇಕು ಅಂದರೆ ನಾವು ಕಣ್ಣಲ್ಲಿ ಕಾಣ್ತಾ ಇದ್ದೀರಿ ದೇವ್ರನ್ನ ಅಂದರೆ ಅದು ಒಂದು ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವ್ರನ್ನ ಕಾಣ್ತಾ ಇದ್ದೀರಿ. ಎರಡನೇದಾಗಿ ನಮ್ಮ MS ಜಯರಾಮ್ ಅವ್ರನ್ನ ಕಾಣ್ತಾ ಇದ್ದೀರಿ. ಯಾಕೆ ಅಂದರೆ ಒಂದು ಮನೆಗೆ ಯಾರನ್ನ ಇಬ್ಬರು ಬಂದರೆ ಸುಧಾರಣೆ ಮಾಡೋದು ಈ ಕಾಲದಲ್ಲಿ ಕಷ್ಟ ಇದೆ. ಆದರೆ ಪ್ರತಿನಿತ್ಯ ಸಾವಿರಾರು ಗಟ್ಟಲೆ ಜನ ಬರ್ತಾರೆ. ಅದು ಟೂರಿಸ್ಟ್ ಪ್ಲೇಸು. ಇಲ್ಲಿ ಕೈಲಾಸಗಿರಿ ಇದೆ, ಗವಿ ಅಮರನಾರಾಯಣ ಸ್ವಾಮಿ ಗವಿ ಇದೆ, ಲಕ್ಷ್ಮೀ ನರಸಿಂಹಸ್ವಾಮಿ ಉದ್ಭವ ಆಗಿರೋಂಥ ಕ್ಷೇತ್ರ ಇದೆ. ಸಾಕಷ್ಟು ಜನ ಇಲ್ಲಿ ಈ ಟೂರಿಸ್ಟ್ ಪ್ಲೇಸಿಗೆ ಬಂದು ಹೋಗುವಂಥದ್ದಿದೆ. ಯಾರಾದರೂ ಬರಬೇಕು ಅಂದರೆ ಗುರುಪೌರ್ಣಮಿ ದಿವಸ ಮಾತ್ರ ಬರೋಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಜಾಗನೇ ಇರಲ್ಲ ಅಲ್ಲಿ. ಸಾವಿರಗಳಲ್ಲ, ಲಕ್ಷಾಂತರ ಜನಗಳು ಬರ್ತಾರೆ. ಎಷ್ಟು ಲಕ್ಷ ಜನ ಬರ್ತಾರೋ ಗೊತ್ತಿಲ್ಲ ನಮಗೆ. ಯಾಕೆ ಅಂದರೆ ಲೆಕ್ಕ ಮಾಡೋಕ್ಕಾಗಲಿರೋಷ್ಟು ಜನ ಕಣ್ಣಿಗೆ ಕಾಣ್ತಾರೆ ನಮಗೆ. ಹಾಗಾಗಿ ತಾತಯ್ಯನವರು ಭಾಳ ಮಹಾತ್ಮೆ ಇರುತ್ತೆ. ಪ್ರತಿ ಶನಿವಾರ 4:30ಯಿಂದ 6 ಗಂಟೆವರೆಗೂ ಒಂದೇ ರಾಮ ಮಂತ್ರ ನಡೆಯುತ್ತಲ್ಲಿ. ರಾಮ ಮಂತ್ರದ ನಂತರ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿತರಣೆ ಇರುತ್ತೆ. ನಂತರ 7 ಗಂಟೆಗೆ ಊಟದ ವ್ಯವಸ್ಥೆ ಇರುತ್ತೆ. ಅದಕ್ಕೆ ಮೊದಲು 6ರಿಂದ 7 ಗಂಟೆ ಒಳಗಾಗಿ ಯಾವುದಾದ್ರೂ ಒಂದು ಭರತನಾಟ್ಯ ಆಗ್ಬೋದು, ಇಲ್ಲಾಂದರೆ ಒಂದು ಸಂಗೀತ ಆಗ್ಬೋದು, ಇಲ್ಲಾಂದರೆ ಬೇರೆ ಬೇರೆ ಕಡೆಯಿಂದ, ಆಂಧ್ರ ಕಡೆಯಿಂದ, ತಮಿಳ್ನಾಡು ಕಡೆಯಿಂದ ಬಂದು ಅವ್ರದ್ದೇ ಆದಂಥ ಕಲ್ತಿರೋ ಅಂಥ ವಿದ್ಯೆಯನ್ನು ಅಲ್ಲಿ ಪ್ರದರ್ಶನ ಮಾಡಿ ಹೋಗುವಂಥದ್ದು ಇಲ್ಲೆಲ್ಲ ಕಾಣ್ಬೋದು. ಹಾಗಾಗಿ ಒಮ್ಮೆ ಭೇಟಿ ಮಾಡಿ ನಿಮಗೂ ಆ ತಾತಯ್ಯನವರ ಕೃಪಾ ಕಟಾಕ್ಷ ಇರಲಿ ಅಂತ ಎಲ್ಲ ಮಾತು ಹೇಳಿ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದು. ನಮಸ್ಕಾರ. ಕೈವಾರದ ತಾತಯ್ಯನ ಬಗ್ಗೆ ನಟೇಶ್ರವರು ಭಾಳ ಸೊಗಸಾಗಿ ಮುದ್ದಾಗಿ ಎಲ್ಲ ವಿಷಯವನ್ನು ಕೂಲಂಕುಷವಾಗಿ ತಿಳಿಸಿದ್ದಾರೆ. ನಮ್ಮ ಹೆಬ್ಬಳದೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರಗಳು. ಬರ್ತಾ ಇತ್ತು ನಿಂತೋಗಿದೆ.
ಧ್ಯಾನ ಮಂದಿರ. ಕೈವಾರದ ತಾತಯ್ಯ ಸಮಾಧಿ ಹಿಂಭಾಗ ಇದೆ, ಹಿಂಭಾಗ. ಕೈವಾರ ತಾತಯ್ಯನ ಸಮಾಧಿ ಸ್ಥಳ, ಜೀವ ಸಮಾಧಿ.